138 ಶಾಸಕರ ಸುಭದ್ರ ಸರ್ಕಾರ ಕಾಂಗ್ರೆಸ್. ಆದರೆ ಡಿಸಿಎಂ ಡಿಕೆ ಶಿವಕುಮಾರ ಅವರಿಗೆ ಬೆಂಬಲಿತ ಶಾಸಕರು ಇರೋದು 3 ಶಾಸಕರು ಮಾತ್ರ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಕುಣಿಗಲ್ ಶಾಸಕರೂ ಆಗಿರುವ ಡಿಕೆ ಶಿವಕುಮಾರ್ ಅವರ ನೆಂಟ ಡಾಕ್ಟರ್ ರಂಗನಾಥ್ ಬಿಟ್ರೆ ನಾಲ್ಕನೆಯದು ಇಣುಕು ನೋಡಿದ್ರು ಸಿಗೋದಿಲ್ಲ. ಒಂದು ಮಾಗಡಿ, ಮತ್ತೊಂದು ರಾಮನಗರ, ಮಗದೊಂದು ಕುಣಿಗಲ್. ಡಿಕೆ ಶಿವಕುಮಾರ್ಗೆ ಇರೋದು ಈ 3 ಶಾಸಕರ ಬೆಂಬಲವಷ್ಟೇ. ಇನ್ನು ಪಕ್ಷವನ್ನು ಹೊರತುಪಡಿಸಿದ್ರೆ ಶರತ್ ಬಚ್ಚೇಗೌಡ ಬಿಟ್ರೆ ದುರ್ಬಿನ್ ಹಾಕಿದ್ರು ಸಿಗೋದಿಲ್ಲ. ಡಿಕೆ ಶಿವಕುಮಾರ್ ಪೋಸ್ಟರ್ ಹಾಕಿ ಜೆಡಿಎಸ್ ನಿಂದಲೂ ಕೂಡ ವ್ಯಂಗ್ಯ. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಬೂದಿ ಮುಚ್ಚಿದ ಕೆಂಡದಂತಿದ್ದಾರೆ. ಅಧಿಕಾರಕ್ಕಾಗಿ ಶಾಸಕರ ಶಕ್ತಿ ಪ್ರದರ್ಶನ. ಜೆಡಿಎಸ್ ನಿಂದ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಇರೋರು 3 ಶಾಸಕರ ಬೆಂಬಲವಷ್ಟೇ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಕುಣಿಗಲ್ ಶಾಸಕ. ಇವರನ್ನ ಬಿಟ್ರೆ ಅದರಲ್ಲೂ ಕುಣಿಗಲ್ ಶಾಸಕರು ನೆಂಟರು ಡಾಕ್ಟರ್ ರಂಗನಾಥ್. ಡಿಕೆ ಶಿವಕುಮಾರ್ಗೆ ಈ ಬೆಂಬಲ ಸಾಕಾಗುತ್ತಾ? ಈ 3 ಶಾಸಕರ ಚಿತ್ರ ಇರುವ ಕಾರ್ಡ್ ಹಿಡಿದುಕೊಂಡಿರುವಂತಹ ಡಿಕೆ ಶಿವಕುಮಾರ್ ಇದನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದು ತೆನೆ ಹೊತ್ತ ಮಹಿಳೆ, ಜೆಡಿಎಸ್ನಿಂದ ಲೇವಡಿ. ನಿನ್ನೆ ಈ ವಿಚಾರಗಳು ಚರ್ಚೆಯಾದಾಗ ಇಕ್ಬಾಲ್ ಹುಸೇನ್ ಅದು ಯಾವ ಪ್ರಜ್ಞೆಲಿದ್ರೋ ಗೊತ್ತಿಲ್ಲ, ಡಾಕ್ಟರ್ ಡಿ ಕೆ ಶಿವಕುಮಾರ್ ಪರ 100 ಶಾಸಕರಿದ್ದಾರೆ ಅಂತ ಹೇಳಿ ನೋಡಿ. ಅದರ ರೇಖಿ, ಅದರ ಒಂದು ಕಾರ್ಡ್ ಇಟ್ಕೊಂಡಿದ್ದಾರೆ. ಇಕ್ಬಾಲ್ ಹುಸೇನ್ 1 ಸೂಚಿಸ್ತಾರೆ, ಉಳಿದ 0 ಶೂನ್ಯ. ಅದು ಒಂದು ಬಾಲಕೃಷ್ಣ, ಮತ್ತೊಂದು ಶಾಸಕರು. ನನ್ನ ಬಳಿ 100 ಶಾಸಕರಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅನ್ನೋ ತರಹ ಕೈಯಲ್ಲೊಂದು ಕಾರ್ಡು, ಆ ಕಾರ್ಡಲ್ಲಿ ಇಕ್ಬಾಲ್ ಹುಸೇನ್ 1ರಲ್ಲಿ, ಇನ್ನು ಶೂನ್ಯ ಸ್ಥಾನದಲ್ಲಿ 2 ಶಾಸಕರು. ಸಾಕಷ್ಟು 3 ಬೆಂಬಲಗಳನ್ನು ಇಟ್ಟುಕೊಂಡು ರಾಜ್ಯದಲ್ಲಿ ಒಂದು ತರಹದ ವಿಪ್ಲವ ಸೃಷ್ಟಿ ಮಾಡ್ತೀನಿ ಅನ್ನೋ ತರಹದ ಅಭಿಪ್ರಾಯಗಳು ವ್ಯಕ್ತವಾಯಿತು. ಆದರೆ ಡಿ ಕೆ ಶಿವಕುಮಾರ್ ಆರಂಭ ಪ್ರಯತ್ನದಲ್ಲೇ ಎಡವಿದ್ದಾರೆ. ಪ್ಲಾನ್ ಇರಲಿಲ್ಲ ಅನ್ನೋ ತರಹ ಬೇರೆಯವರು ಮಾತನಾಡುವ ಹಂತಕ್ಕೆ ಬಂದಿದೆ ರಾಜ್ಯ ರಾಜಕಾರಣ. ಸೊ ಇಕ್ಬಾಲ್ ಹುಸೇನ್, ಮಾಗಡಿ ಶಾಸಕರು, ಕುಣಿಗಲ್ ಶಾಸಕರು, ಡಿ ಕೆ ಶಿವಕುಮಾರ್ 3 ಬೆಂಬಲಿಗರನ್ನು ಇಟ್ಟುಕೊಂಡಿರುವಂತಹ ಉಪಮುಖ್ಯಮಂತ್ರಿ. ಸೊ ಸಿಎಂ ಆಗೋದಕ್ಕೆ ಸಾಧ್ಯನಾ? ಸಿದ್ದರಾಮಯ್ಯರು ನಿರ್ಧಾರ ಮಾಡದ ಹೊರತು ಸಾಧ್ಯವಿಲ್ಲ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಶಾಸಕರ ಶಕ್ತಿ ಪ್ರದರ್ಶನ, ಜೆಡಿಎಸ್ನಿಂದ ಟೀಕೆಗಳು ಎದುರಾಗಿದೆ. ಸೊ ಈ ಒಂದು ವ್ಯಂಗ್ಯ ಚಿತ್ರ ಇದೆಯಲ್ಲ, ಇದು ಜೆಡಿಎಸ್ ತನ್ನ ಅಧಿಕೃತವಾದ ಖಾತೆಯಲ್ಲಿ ಬಿಡುಗಡೆ ಮಾಡಿದೆ. ಈ ವ್ಯಂಗ್ಯ ಚಿತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಪಾಠ ಆಗಬೇಕು. ತನ್ನ ಸಾಮರ್ಥ್ಯ, ಅದರರ್ಥ ನಾವು ಅವರ ಯೋಗ್ಯತೆಯನ್ನು ಲೆಕ್ಕಾಚಾರ ಹಾಕ್ತಿಲ್ಲ. ಅವರ ರಾಜಕೀಯ ಯೋಗ್ಯತೆ ಕರ್ನಾಟಕಕ್ಕೆ ಗೊತ್ತಿದೆ, ಅವರ ಸಾಮರ್ಥ್ಯವೂ ಕೂಡ ಗೊತ್ತಿದೆ. ಎಷ್ಟೋ ಕುಮಾರ್ ಅನಿವಾರ್ಯ ಆಗಿದ್ರು ಕಾಂಗ್ರೆಸ್ಗೆ. ಸೊ ಅಂತಹ ಡಿ ಕೆ ಶಿವಕುಮಾರ್ ಯಾಕೆ ಹಿಂಗಾದ್ರು? ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಡಿ ಕೆ ಶಿವಕುಮಾರ್ ಎಡವಿದ್ರ? ಇದೊಂದು ಅವಲೋಕನ ಆಗಬೇಕು. ವಿರೋಧ ಪಕ್ಷದವರ ವ್ಯಂಗ್ಯ, ವಿರೋಧ ಪಕ್ಷದವರ ಟೀಕೆ, ಸ್ವಪಕ್ಷದವರ ಮೂದಲಿಸುವಿಕೆ ಇವೆಲ್ಲವೂ ಕೂಡ ತನ್ನ ಸಾಮರ್ಥ್ಯವನ್ನ ದುಪ್ಪಟ್ಟು ಮಾಡುತ್ತೆ. ಇದನ್ನು ಯಾಕೆ ಪಾಠವಾಗಿ ಸ್ವೀಕರಿಸ್ಕೋಬಾರ್ದು? ಒಬ್ಬ ಮಾಸ್ ಲೀಡರ್ ವಿರುದ್ಧ ತೊಡೆ ತಟ್ಟುವಾಗ ತನ್ನ ಸಾಮರ್ಥ್ಯವನ್ನ ಲೆಕ್ಕಾಚಾರ ಹಾಕಿಕೊಂಡು ತೊಡೆ ತಟ್ಟಿದ್ರೆ ಖಂಡಿತವಾಗ್ಲೂ ಅಲ್ಲಿ ಜಯ ಸಿಗುತ್ತಾ. ಆದರೆ ಡಿ ಕೆ ಶಿವಕುಮಾರ್ ಸ್ವಲ್ಪ ತಡ ಮಾಡ್ಕೊಂಡು ತೊಡೆ ತಟ್ಟಿದ್ರೆ ಬಹುಶಃ ಇದರಲ್ಲಿ ಸಕ್ಸಸ್ ಕಾಣ್ತಿದ್ರೇನೋ. ಒಟ್ಟಾರೆ ಈಗ ಎಡವಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.